ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕದಲ್ಲಿ ಏನು ಕಾಯ್ತಾ ಇದ್ದೀವಿ ನಾವು ಕಟ್ ಆಫ್ ಲಿಸ್ಟ್ಗೋಸ್ಕರ. ಈಗಾಗಲೇ ಕಟ್ ಆಫ್ ಲಿಸ್ಟ್ ಕೂಡ ಹಚ್ಚಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಯಾರ್ಯಾರು ಏನು ಹೈಯೆಸ್ಟ್ ಮಾರ್ಕ್ಸ್ ಹೊಡೆದಿದ್ರು ಅಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಆಯ್ಕೆ ಕೂಡ ಆಗಿದ್ದಾರೆ. ಅದೇ ಮಾರ್ಕ್ಸ್ ತೊಗೊಂಡಿದ್ದ ಒಂದಷ್ಟು ಅಭ್ಯರ್ಥಿಗಳು ಭಾಳಷ್ಟು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಈ ಥರ ಆಗಿದೆ, ನಂದು ಕೂಡ ಅಷ್ಟೇ ಮಾರ್ಕ್ಸ್ ಇದೆ, ನಂದಾಗಿಲ್ಲ, ಏನು ಮಾಡಬೇಕು ಅಂಥೇಳಿ. ಅಂಥ ಅಭ್ಯರ್ಥಿಗಳಿಗೆ ಒಂದು ಸಜೆಷನ್ ಅಂದರೆ ಒಂದು ಮಾಹಿತಿ. ಏನಪ್ಪ ಮಾಹಿತಿ ಅಂತಂದರೆ ನೋಡ್ಬೋದು, ಭಾಳಷ್ಟು ಅಭ್ಯರ್ಥಿಗಳು ಸರ್ ಸೆಕೆಂಡ್ ಲಿಸ್ಟ್ ಆಗ್ಬೋದಾ, ಮತ್ತೊಂದು ಲಿಸ್ಟ್ ಯಾವಾಗ ಹಾಕ್ತಾರೆ, ಈ ಥರ ಎಲ್ಲ ಬಹಳಷ್ಟು ಗೊಂದಲಗಳಿಗೆ ನಾವು ಇಲ್ಲಿ ಮಾಹಿತಿನ ಕಂಡುಕೊಳ್ಳೋಣ. ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ಕೆಲವೊಬ್ಬರಿಗೆ ಈ ಕಟ್ ಆಫ್ ಅರ್ಥನೂ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಭಾಳಷ್ಟು ಜನ ಕಾಮೆಂಟಲ್ಲಿ ಕೂಡ ಕೇಳ್ತಾ ಇದ್ದೀರಿ, ಸರ್ ನಮ್ಮದು 47 ಆಗಿದೆ, ಆಗುತ್ತಾ ಇಲ್ವಾ ಅಂತೇಳಿ. ನೀವು ಕಾಮೆಂಟಲ್ಲಿ ಹಾಕ್ತೀರಾ, ಆಗುತ್ತಾ ಇಲ್ವಾ ಅಂಥೇಳಿ. ಮಾರ್ಕ್ಸ್ ಕೂಡ ಹಾಕ್ತೀರಾ. ಅಲ್ಲಿ KSRTCನೋ ಅಥವಾ NWKSRTCನೋ ಅಂಥೇಳಿ ನಮಗೆ ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕಂದರೆ ಈಗಾಗಲೇ NWKSRTC ಕಟ್ ಆಫ್ ಹಾಕಿದರೆ ನೀವೆಲ್ಲ ನೋಡಿದ್ದೀರ. ಆದ್ರೂ 47 ಆಗಿದೆ, ನಂದು ಆಗುತ್ತಾ ಇಲ್ವಾ. ನನಗೆ KSRTC ಅಂತಲೂ ಅರ್ಥ ಆಗ್ತಾಯಿಲ್ಲ, NW ಅಂತಲೂ ಅರ್ಥ ಆಗ್ತಾಯಿಲ್ಲ. ಅಂಥವ್ರು ಯಾರನ್ನ ಇದ್ದರೆ ಅದು KSRTCನೋ NWKSRTCನೋ ಅಂಥೇಳಿ ಕ್ಲಿಯರಾಗಿ ಮೆಸೇಜ್ ಮಾಡಿ ಸ್ನೇಹಿತರು. ಒಂದು ಎರಡನೇದು, ಸ್ನೇಹಿತರೊಬ್ಬರು ಕಾಮೆಂಟ್ ಮಾಡಿದರು, ಲಕ್ಷ್ಮಣ್ ಅಂಥೇಳಿ. ಇವ್ರದ್ದು ನೋಡೋದಾದರೆ ಸ್ನೇಹಿತರೆ, ಇವರು ಅಂಕ ತೊಗೊಂಡಿದ್ದಾರೆ 49 ಅಂಕ ತೊಗೊಂಡಿದ್ದಾರೆ, 49 ಅಂಕ ತೊಗೊಂಡಿದ್ದಾರೆ ಸ್ನೇಹಿತರೆ. ಇವ್ರದ್ದು ಜನರಲಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಜನರಲಲ್ಲಿ 49 ಅಂಕಕ್ಕೆ ಜನರಲ್ ನಿಂತಿದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಡೇಟ್ ಆಫ್ ಬರ್ತ್ ಬಂದು 7/6/1995ಕ್ಕೆ ಜನರಲ್ ನಿಂತಿದೆ. ಆದರೆ ಈ ಒಂದು ಸ್ನೇಹಿತರದ್ದು ಇವ್ರದ್ದು 21/6/95 ಡೇಟ್ ಆಫ್ ಬರ್ತ್ ಇವ್ರದ್ದಿದೆ. ಅಂದರೆ ಇಲ್ಲಿ ಇವ್ರದ್ದು 14 ದಿನ ಇವರು ಚಿಕ್ಕವರಿದ್ದಾರೆ. ಅಂದರೆ ಇಲ್ಲೇನು ಕಟ್ ಆಫ್ ಹಾಕಿದಾರಲ್ಲ, ಇದಕ್ಕಿಂತಲೂ ಇವರು ಹಾಕಿದ ಮೇಲೆ, ಇದು 7ನೇ ತಾರೀಕು ಆಗಿದ್ಮೇಲೆ ಇವರು 14 ದಿನ ಆಗಿದ್ಮೇಲೆ ಇವರು ಡೇಟ್ ಆಫ್ ಬರ್ತ್ ಬರುತ್ತೆ. ಅದಕ್ಕೋಸ್ಕರ ಇವ್ರದ್ದು 14 ದಿನ ಜಾಸ್ತಿ ಇರೋಗೋಸ್ಕರ ಇವ್ರದ್ದು ಈ ಕಟ್ ಆಫ್ ಲಿಸ್ಟಲ್ಲಿ ಇವ್ರದ್ದು ಹೆಸರು ಬರಲಿಲ್ಲ ಸ್ನೇಹಿತರೆ. 14 ದಿನಗೋಸ್ಕರ ಇವರು 49 ಅಂಕ ಪಡೆದರೂ ಕೂಡ ಇವರಿಗೆ ಇಲ್ಲಿ ಚಾನ್ಸ್ ಸಿಗಲಿಲ್ಲ. ಇವರು ಭಯಪಡುವ ಅಗತ್ಯ ಇಲ್ಲ. ಇವರಿಗೆ ಸೆಕೆಂಡ್ ಲಿಸ್ಟ್ ಬರ್ಬೋದು, ಆಗುತ್ತೆ ಸ್ನೇಹಿತರೆ. ಸೆಕೆಂಡ್ ಲಿಸ್ಟ್ ಯಾವ ಥರ ಆಗುತ್ತೆ ಅಂತೇಳಿ ಅದು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ಇನ್ನೇನು ಅರ್ಧ ಮಾರ್ಕ್ಸು, 1 ಮಾರ್ಕ್ಸು, ಸೇಮ್ ನಂಬರು ನಂದು ಇದೆ, ನಂದು ಆಗ್ಬೋದು ಅಂತೇಳಿ ಎಲ್ಲರೂ ತಲೆಗೆ ಇಟ್ಕೊಂಡಿರ್ತಾರೆ. ಎಲ್ಲರಿಗೂ ಕೂಡ ಸೆಕೆಂಡ್ ಲಿಸ್ಟಲ್ಲಿ ಆಗಲ್ಲ ಸ್ನೇಹಿತರೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಮಾತ್ರ ಆಗುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಯಾವ ಥರ ಆಗುತ್ತೆ ಅಂತೇಳಿ ಕೂಡ ನಿಮಗೆ ಹೇಳ್ತಾ ಬರ್ತೀನಿ ನೋಡಿ ಸ್ನೇಹಿತರೆ. ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಸೆಕೆಂಡ್ ಲಿಸ್ಟ್ ಯಾವಾಗ ಹಾಕ್ತಾರೆ. ಸೆಕೆಂಡ್ ಲಿಸ್ಟು ಅಂಥೇಳಿ ಇಲ್ಲಿ ಹಾಕಲ್ಲ ಸ್ನೇಹಿತರೆ. ಇವಾಗ ಪ್ರೊವಿಷನಲ್ ಲಿಸ್ಟ್ ಅಂದರೆ ಸಂಭವನೀಯ, ಈ ಅಭ್ಯರ್ಥಿಗಳು ಆಗ್ಬೋದು ಅಂಥೇಳಿ ಒಂದು ಸಂಭವನೀಯ ಒಂದು ಲಿಸ್ಟು ಹಾಕಿದ್ದಾರೆ ಸ್ನೇಹಿತರೆ. ಸಂಭವನೀಯ ಆಗಿದ್ಮೇಲೆ ನಿಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ, ಅಂದರೆ ನಂದು ಅಷ್ಟು ಮಾರ್ಕ್ಸ್ ಇದೆ, ನಂದು ಕ್ಯಾಟಗಿರಿ ಇದೆ, ನಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಕನ್ನಡ ಮೀಡಿಯಮ್ ಇದೆ, ನೀವು ಕೊಟ್ಟಷ್ಟು ನಂಬರ್ ಇದೆ, ನೀವೇನು ಡೇಟ್ ಆಫ್ ಬರ್ತ್ ಕೊಟ್ಟಿರೋ ಅದ್ರ ಒಳಗಡೆನೇ ನಂದು ಡೇಟ್ ಇದೆ, ನಂದು ಆಗಿಲ್ಲ, ಯಾಕೆ ಅಂಥೇಳಿ ನೀವು ಅಬ್ಜೆಕ್ಷನ್ ಹಾಕಿ ನಿಮಗೆ ಒಂದು ಸಮಯ ಕೊಟ್ಟಿದ್ದಾರೆ 13 ತಾರೀಕು ಗಂಟ. 13 ತಾರೀಕು ಗಂಟ ಯಾವ್ಯಾವ ಅಭ್ಯರ್ಥಿಗಳು ಅಬ್ಜೆಕ್ಷನ್ ಹಾಕ್ತಾರೋ ಅವ್ರನ್ನೆಲ್ಲ ಡೀಟೇಲಾಗಿ ಚೆಕ್ ಮಾಡಿ ಕರೆಕ್ಟ್ ಇತ್ತಂದರೆ 1, 2, 3 ಅಭ್ಯರ್ಥಿಗಳು ಈ ಒಂದು ಲಿಸ್ಟಲ್ಲಿ ಸೇರಬಹುದು. ಎಲ್ಲ ಅಭ್ಯರ್ಥಿಗಳು ಸೇರಾಗ ಅಬ್ಜೆಕ್ಷನ್ ಮುಗಿದ ಮೇಲೆ ಒಂದು ಫೈನಲ್ ಲಿಸ್ಟ್ ಅಂತೇಳಿ ಹಾಕ್ತಾರೆ ಸ್ನೇಹಿತರೆ. ಫೈನಲ್ ಲಿಸ್ಟು ಇದೇ ಥರ ಸೇಮ್ ಇರುತ್ತೆ, ಏನೂ ಚೇಂಜಸ್ ಆಗೋಲ್ಲ. ಅದರಲ್ಲಿ ಒಬ್ಬರು 2, 3 ಅಭ್ಯರ್ಥಿಗಳು ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು, ಕರೆಕ್ಟ್ ನಂಬರ್ ಇತ್ತು ಅಂದರೆ 1, 2, 3 ಅಭ್ಯರ್ಥಿಗಳು ಇದರಲ್ಲಿ ಸೇರ್ಬೋದು ಸ್ನೇಹಿತರೆ. ಇದರಲ್ಲಿ 1, 2, 3 ಅಭ್ಯರ್ಥಿಗಳು ಸೇರ್ಬೋದು. 1, 2, 3 ಅಭ್ಯರ್ಥಿಗಳು ಸೇರಿದ ಮೇಲೆ 1, 2, 3 ಅಭ್ಯರ್ಥಿಗಳು ಆಚೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ. ಯಾಕಂದರೆ ಅವ್ರದ್ದು ಏನಾದರೂ ನಂಬರ್ ಹೆಚ್ಚಿಗಿತ್ತು ಅಂದರೆ ಅವ್ರು ಸೇರ್ಕೋತಾರೆ, ಇಲ್ಲಿಂದ 2, 3 ಆಚೆ ಹೋಗ್ತಾರೆ. ಆವಾಗ ಅದು ಫೈನಲ್ ಲಿಸ್ಟ್ ಆಗುತ್ತೆ ಸ್ನೇಹಿತರೆ. ಫೈನಲ್ ಲಿಸ್ಟ್ ಆಗಿದ್ಮೇಲೆ ಎಲ್ಲ ಅಭ್ಯರ್ಥಿಗಳು ಅವರಿಗೆ ಡ್ಯೂಟಿ ಕರೀತಾರೆ. ಡ್ಯೂಟಿ ಕರೆದ್ಮೇಲೆ ಆರ್ಡರ್ ಅಲ್ಲಿಗೆ ಅಂದರೆ ಕೌನ್ಸಿಲಿಂಗ್ ಕರೆದು ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಅವ್ರದ್ದು ಯಾವ್ಯಾವ ಡಿಪೋಗಳಿಗಂತೇಳಿ ಡಿಪೋ ಅನೌನ್ಸ್ ಮಾಡ್ತಾರೆ. ಡಿಪೋಗಳಿಗೆ ಹೋಗಿದ ಮೇಲೆ ಕೆಲವೊಂದು ಅಭ್ಯರ್ಥಿಗಳು KSRTC ಕೂಡ ಹಾಕಿದ್ದಾರೆ.
ಈ ಸೆಲೆಕ್ಷನ್ ಆಗಿದ್ದ ಅಭ್ಯರ್ಥಿಗಳು KSRTC ಕೂಡ ಹಾಕಿದ್ದಾರೆ. ಅವ್ರದ್ದೇನಾದರೂ KSRTCಯಲ್ಲಿ ಸೆಲೆಕ್ಷನ್ ಆಯಿತು ಅಂದರೆ ಸೊ ಆ ಅಭ್ಯರ್ಥಿಗಳು NW ಬಿಟ್ಟು KSRTCಗೆ ಅಂದರೆ ಅವ್ರ ಊರ ಹತ್ರ ಆಗುತ್ತೋ ಎಲ್ಲ KSRTCಯಲ್ಲಿ ಮಾಡೋದು ಇಂಟ್ರೆಸ್ಟ್ ಇರುತ್ತೋ ಸೊ ಅಂಥ ಸಂದರ್ಭದಲ್ಲಿ ಅವರು NWಗೆ ಗೈರ್ಹಾಜರಾಗ್ತಾರೆ. ಅಂದರೆ ಅಲ್ಲಿ ಡ್ಯೂಟಿಗೆ ಹೋಗೋದಿಲ್ಲ ಅವ್ರು KSRTCಗೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಅವ್ರು ಇದ್ದಿರ್ತಾರೆ. ಸೊ ಅಂಥ ಸಮಯದಲ್ಲಿ ಯಾವ ಅಭ್ಯರ್ಥಿ ಆಯ್ಕೆ ಆಗಿರ್ತಾನೋ ಅವನಲ್ಲಿ ಆಬ್ಸೆಂಟ್ ಆಗಿರ್ತಾನಲ್ವ. ಸೊ ಉದಾಹರಣೆಗೆ ನೋಡೋದಾದರೆ ಒಂದು ಯಾವ ತುಳನೆ ಯಾವುದೋ ಒಂದು ಕೆಟಗಿರಿ, ಸೊ ST ಕೆಟಗಿರಿ ತುಳನೆ. ಸೊ ನೋಡಿ ST ಕೆಟಗಿರಿಯ ಒಂದು ಅಭ್ಯರ್ಥಿ ಅಲ್ಲಿ ಡ್ಯೂಟಿಗೆ ಹಾಜರಾಗಲ್ಲ. ಇಲ್ಲಿ ನೋಡಿ ಅವನು ST ಎಷ್ಟು ನಿಂತಿದೆ, 48ಕ್ಕೆ ನಿಂತಿದೆ, ಡೇಟ್ ಆಫ್ ಬರ್ತ್ ಇಷ್ಟಿದೆ. ಸೊ ಆ ಅಭ್ಯರ್ಥಿ ಅಲ್ಲಿ ಗೈರು ಹಾಜರಾಗಿದ್ದರೆ ಈ ಒಂದು ST ಕೆಟಗಿರಿಯಲ್ಲಿ 48 ಅಂಕ ತೊಗೊಂಡಿದ್ದ ಅಭ್ಯರ್ಥಿನೇ ಇರಬೇಕು. ಸೆಕೆಂಡ್ ಲಿಸ್ಟಿಗೆ ನಾನು ಹೇಳ್ತಾ ಇರೋದು 48 ಅಂಕ ತೊಗೊಂಡಿದ್ದ ಅಭ್ಯರ್ಥಿನೇ ಇರಬೇಕು. ಈ ಒಂದು ಡೇಟ್ ಆಫ್ ಬರ್ತ್ ಇದೆಯಲ್ಲ 7/4/1993. ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ ಅವ್ನ ಡೇಟ್ ಆಫ್ ಬರ್ತ್ ಇರಬೇಕು. 48 ಅಂಕ ಅಲ್ಲ, 47.5 ಅಂಕೆ. 47.5 ಅಂಕ ತೊಗೊಂಡಿದ್ದ ಅಭ್ಯರ್ಥಿ ಯಾರನ್ನ ಇದ್ನು ಅಂದರೆ 47.5 ಅಂಕ ತೊಗೊಂಡಿದ್ದರು. ಈ ಒಂದು ಡೇಟ್ ಆಫ್ ಬರ್ತ್ ಇದೆಯಲ್ಲ 93. ಸೊ ಆ 93 ಒಳಗಡೆ ಡೇಟ್ ಆಫ್ ಬರ್ತ್ ಇತ್ತು ಅಂದರೆ 47.5 ಅಭ್ಯರ್ಥಿ ಯಾರು ಇರ್ತಾರೋ ಅವನಿಗೆ ಮಾತ್ರ ಕಾಲ್ ಮಾಡಿ ಆ ಒಂದು ಗೈರು ಹಾಜರು ಆಗಿದ್ದ ಅಂಥ ಅಭ್ಯರ್ಥಿಯ ಜಾಗನ ತುಂಬ್ಕೋತಾರೆ ಸ್ನೇಹಿತರೆ. ಸೊ ಅದಾಗಿದ್ಮೇಲೆ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಒಬ್ಬನೇ ಅಭ್ಯರ್ಥಿ ಆಗ್ತಾನೆ ಅಂತೇಳಿ ನೀವು ಕೇಳ್ಬೋದು. ಸೊ ಭಾಳಷ್ಟು ಅಭ್ಯರ್ಥಿಗಳು, ಎಷ್ಟು ಜನ ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿರ್ತಾರೋ, ಯಾವ ಕೆಟಗಿರಿ ಅಭ್ಯರ್ಥಿ ಅಬ್ಸೆಂಟ್ ಆಗಿರ್ತಾರೋ ಅದೇ ಕೆಟಗಿರಿ ಅಭ್ಯರ್ಥಿ ನೋಡಿ ಪ್ರವರ್ಗ ಒಂದು ಏನಾರು ಆಗಿದ್ದರೆ ಅಲ್ಲಿ ಕೂಡ 48 ಅಂಕ ಇದೆ, ಅಲ್ಲಿ 47.5 ಅಂಕ ತೊಗೊಂಡಿದ್ದರು. ಸೊ ಈ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಈ ಡೇಟ್ ಆಫ್ ಬರ್ತ್ ಕೆಳಗಡೆ ಅವ್ರದ್ದು ಡೇಟ್ ಆಫ್ ಬರ್ತ್ ಯಾರು ಇರ್ತಾರೋ ಅಂಥವ್ರಿಗೆ ಕರೆ ಮಾಡಿಕೇಸಿ ನೀವು ಡ್ಯೂಟಿಗೆ ಬರ್ರಿ ಅಂತೇಳಿ ಕರೀತಾರೆ ಸ್ನೇಹಿತರೆ. ಸೊ ಹೀಗೆ ನಿಮಗೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಅರ್ಥ ಆಯ್ತಲ್ಲ. ಈ ರೀತಿ ಏನು ಲಿಸ್ಟಲ್ಲಿ ಸೆಕೆಂಡ್ ಲಿಸ್ಟು ಈ ರೀತಿ ಕಟ್ ಆಫ್ ಏನು ಹಾಕಲ್ಲ ಸ್ನೇಹಿತರೆ. ಅಲ್ಲಿ ಯಾರು ಇರ್ತಾರೋ ಅಂಥವ್ರನ್ನ ನೋಡಿಕೊಂಡು ಆ ಒಂದು ಕೆಟಗಿರಿಯ ಕೆಳಗಿನ ಅಭ್ಯರ್ಥಿ ಯಾರು ಇರ್ತಾರೋ ಅವನಿಗೆ ನೋಡಿ ಅವನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕರೆದು ಅವನಿಗೆ ಕೇಳ್ತಾರೆ. ಅವನೇನಾರ ಬರ್ತೀನಿ ಓಕೆ ಅಂತಂದರೆ ಅವನಿಗೆ ಕೊಡ್ತಾರೆ. ಸೊ ಅವನೇನಾರ ಬರಲ್ಲ ಅಂತಂದರೆ ಮತ್ತು ಅವ್ನು ನೆಕ್ಸ್ಟು ಅವ್ನ ಕೆಳಗಡೆ ಯಾರು ಇರ್ತಾರೋ ಅಂಥ ಅಭ್ಯರ್ಥಿಗೆ ಕರೀತಾರೆ. ಎಲ್ಲ ಅಭ್ಯರ್ಥಿಗಳಿಗೆ ಬರುತ್ತೆ ಅಂತಿಲ್ಲ. ಯಾಕಂದರೆ ಈಗ ಒಂದು ಯಾವುದೋ ಒಂದು ಕೆಟಗಿರಿ ಅಭ್ಯರ್ಥಿ ಆಬ್ಸೆಂಟ್ ಆಗಿದಾಗ ಮಾತ್ರ ಇಲ್ಲಿ ಎರಡನೇದವನಿಗೆ ಅದೇ ಕೆಟಗಿರಿ ಅಭ್ಯರ್ಥಿಗೆ ಚಾನ್ಸ್ ಸಿಗುತ್ತೆ. ಇವರು ಆಬ್ಸೆಂಟ್ ಆಗಿಲ್ಲ ಅಂದರೆ ಚಾನ್ಸ್ ಸಿಗೋದಿಲ್ಲ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೇಳೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ KSRTC ಕಟ್ ಆಫ್ ಕೂಡ ಹಾಕ್ತಾರೆ. ನಾವು ಅಂದ್ಕೊಂಡಾಗೆ ಒಂದು 47 ಮೇಲೆ ಜನರಲ್ ನಿಲ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಕಾದು ನೋಡೋಣ ಸ್ನೇಹಿತರೆ. ಯಾರಾದರೂ ನೀವು ಕಾಮೆಂಟಲ್ಲಿ ಕೇಳಬೇಕಾಗಿದೆ, ಸರ್ 47 ಆಗಿದೆ ಆಗುತ್ತಾ ಇಲ್ಲ ಅಂತೇಳಿ. ಯಾಕಂದರೆ ಈಗಾಗಲೇ NW KSRTC ಹಾಕಿದ್ದಾರೆ. ಭಾಳಷ್ಟು ಅಭ್ಯರ್ಥಿಗಳಿಗೆ ಕೇಳ್ತವ್ರೆ, ಸರ್ 47 ಆಗಿದೆ ಅನ್ನೋದು NW ಅಲ್ಲಿ ಸೆಕೆಂಡ್ ಲಿಸ್ಟ್ ಆಗುತ್ತೆ ಅಂತೇಳಿ. ದಯವಿಟ್ಟು 47ಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಎಲ್ಲ ಕೆಟಗಿರಿಗೆ ನೋಡ್ಬೋದು ನೀವು ಇಲ್ಲಿ 48 ನಿಂತಿದೆ. 48 ನಿಂತಿದೆ ಅಂದರೆ ನೆಕ್ಸ್ಟ್ ಸಿಗೋದೆ 47.5. 47.5 ಯಾರಿಗೆ 47.5 ತೊಗೊಂಡಿದ್ದವರು ನೋಡಿ. ಇದೇ ಕೆಟಗಿರಿ ಅಭ್ಯರ್ಥಿ ಒಬ್ಬನ ಆಬ್ಸೆಂಟ್ ಆಗಿದರೆ 47.5 ತೊಗೊಂಡವ್ರು ಇನ್ನು 10 ಜನ ಇರ್ತಾರೆ ಅದೇ ಕೆಟಗಿರಿಯವರು. ಸೊ ಅವರು ಯಾರಿಗೆ ಡ್ಯೂಟಿ ಕೊಡಬೇಕು? ಈ ಡೇಟ್ ಆಫ್ ಬರ್ತು ಏನಿದೆಯಲ್ಲ 7/4/1993 ಅಲ್ಲಿ 6ನೇ ತಾರೀಕು ಯಾರ್ದಾನ ಇತ್ತಂದ್ರೆ ಅವ್ನಿಗೆ ಕೊಡ್ತಾರೆ. 6ನೇ ತಾರೀಕಿನವ್ರು ಸಿಕ್ಕಿಲ್ಲ ಅಂದರೆ 5ನೇ ತಾರೀಕು ಯಾರನ್ನ ಇದ್ದರೆ ಅವ್ರಿಗೆ ಕೊಡ್ತಾರೆ. ಈ ಥರ ಸೊ ಯಾರು ಅದರಲ್ಲಿ ಸೀನಿಯರ್ ಇರ್ತಾರೋ ಅಂಥ ಅಭ್ಯರ್ಥಿಗಳಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಸೆಕೆಂಡ್ ಲಿಸ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ಸೆಕೆಂಡ್ ಲಿಸ್ಟ್ ಕೊಡಬೇಕು ಅಂತಂದರೆ 2 ರಿಂದ 3 ತಿಂಗಳು ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇವರೆಲ್ಲ ಡ್ಯೂಟಿ ಜಾಯ್ನ್ ಆಗಬೇಕು. ಡ್ಯೂಟಿಗೆ ಜಾಯ್ನ್ ಆಗಿದ್ಮೇಲೆ 2-3 ತಿಂಗಳಾಗಿದ್ಮೇಲೆ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಬ್ಯಾಲೆನ್ಸ್ ಇದ್ದಾವೆ ಅಂತ ಮಾಹಿತಿ ನೋಡಿಕೊಂಡು ನೆಕ್ಸ್ಟ್ ನಿಮಗೆ 1 by 1 ಅವರು ಕಾಲ್ ಮಾಡಿ ಕರೆದು ನಿಮಗೆ ಡ್ಯೂಟಿಗೆ ಕೊಡ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ನೋಡ್ಬೋದು, ಈ ಡೇಟ್ ಆಫ್ ಬರ್ತ್ಗಿಂತಲೂ ನಿಮ್ಮ ಡೇಟ್ ಆಫ್ ಬರ್ತ್ ಕಡಿಮೆ ಇತ್ತು. ಈ ಲೈನ್ ಮಾರ್ಕ್ಸ್ಗಳಿದ್ದಾವೆ ಈ ಕೆಟಗಿರಿಯಲ್ಲಿ, ಅದೇ ಕೆಟಗಿರಿ ಅಭ್ಯರ್ಥಿಗಳು ಅಷ್ಟು ಮಾರ್ಕ್ಸ್ ನಿಮ್ದು ಏನಾರು ಇತ್ತು ಅಂತಂದರೆ ಈ ಲಿಸ್ಟಲ್ಲಿ ನಿಮ್ಮದು ಹೆಸರು ಬಂದಿರುತ್ತೆ. ಬೈ ಚಾನ್ಸ್ ನಿಮ್ದು ಏನಾರು ಬಂದಿಲ್ಲ ಅಂತಂದರೆ ನೀವು ಅಬ್ಜೆಕ್ಷನ್ ಹಾಕ್ಕೋಬೋದು. ಆ ಲೈನ್ ಅದು ಆಯಿತು. ಕೆಟಗಿರಿ ಮತ್ತು ಜೊತೆಗೆ ಗ್ರಾಮೀಣ ಏನಾರು ನೀವು ಕೊಟ್ಟಿದ್ದೀರಿ ಅಂದರೆ ಈ ಲೈನಲ್ಲಿ ನಿಮ್ಮದು ಬರುತ್ತೆ.
ಸೊ ಬಂದಿಲ್ಲ ಅಂದರೆ ನೀವು ಅಬ್ಜೆಕ್ಷನ್ ಹಾಕೋಬೋದು. ಡೇಟ್ ಆಫ್ ಬರ್ತ್ ಮತ್ತು ಜೊತೆಗೆ ಅಂಕ ಕೂಡ ನಿಮ್ಮದು ಇದ್ರ ಒಳಗಡೆ ಇರಬೇಕು. ಒಳಗಡೆ ಅಂತಂದರೆ ಇಲ್ಲಿ ನೋಡಿ 1988 ಕೊಟ್ಟಾರೆ ಸರ್, ಸೇಮ್ ಡೇಟ್ ಆಫ್ ಬರ್ತ್ ಇಲ್ಲ, ನಂದು 87 ಇದೆ. 87 ಇದ್ದರೆ ಆಗುತ್ತೆ. ಒಟ್ಟು 88 ತನಕ ನಿಮ್ಮದು ಇರ್ಬೇಕು, ಅದಕ್ಕಿಂತ ಮೇಲೆ ಹೋಗ್ಬಾರ್ದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಹೆಚ್ಚಿನ ಒಂದು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಲಿಸ್ಟ್ ಬಗ್ಗೆ, ಈ ಒಂದು ಗೊಂದಲಗಳ ಬಗ್ಗೆ, ಸೆಕೆಂಡ್ ಲಿಸ್ಟ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.